ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಪಟ್ನಾ ದಸರಾಗ ನೀನ್ ಯಾವ ಫಿಗರ್ ಅನ್ಕೊಂಡೆ ಹೆಸರದ್ದು ಬಾ ಕುಟ್ಟಕ್ ಹೋಗಿ ತಾನೇ ಕುಟ್ಕೊಬಿಟ್ರೊಳ ಕೈನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ಸ್ಟಾರ್ಟೇ ಮಾಡಿಲ್ಲ, ಅಲ್ಲೇ ನಿದ್ದೆ ಮಾಡ್ತೀವಿ. ಒಂಚೂರು ದೂರ ತರ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಅರ್ಕಮಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆ 8:15 ನಾನು ಕಾಲೇಜ್ಗೆ ಹೊರಟಿದ್ದೀನಿ. ಈಗ ಸೊ 8:15ಗೆ ಬಸ್ ಬರೋದು. ಸೊ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆ AI ಮೇಲೆ. ಸೊ ಹೋಗ್ತಿದ್ದೀನಿ ಇವತ್ತು ನಮ್ಮ ಪಟ್ನಾ ದಸರಾ ಗಾಯ್ಸ್. ಸೊ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ನೀನ್ ಯಾವ ಫಿಗರ್ ಅನ್ಕೊಂಡೆ ಹೆಸರದ್ದು ಬಾ ಇವಳಿಗೆ ಕಣ್ಣೆಸ್ರು ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟಿರುವಂತೆ. ಯೂಟ್ಯೂಬ್ ಹಾಕಿದ್ರೆ ಕಣ್ಣೆಸ್ರು ಅಂದಂತೆ. ಮುಚ್ಕ ಹೇಳ್ಸಲೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇವಳ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತು ಬಂದ್ರೆ ಇವಳು ತಲೆ ತಿಂತಾಳೆ. ಬೇರೆ ಅಲ್ಲಿ ಹೊಸ್ತಾಗ ಬರೋರ್ಗೆಲ್ಲ ತಲೆ ತಿಂತೀಯಲ್ಲವಾ. ಅಪ್ರೂಪಕ್ಕೆ ಬರೋರು ನೆಮ್ಮದಿಯಾಗಿರ್ಬಾರ್ದ ನಿಂತವು. ಹೋಗಿ ಕಳಿಸಿ ಫ್ರೆಂಡ್ಸ್. ನೋಡಿ ಗೈಸ್, ಇದು ನಮ್ಮ ರೋಡಿನ ಪರಿಸ್ಥಿತಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಬೇಗ ರೋಡ್ ರೆಡಿ ಮಾಡ್ಕೊಡಿ ಫ್ರೆಂಡ್ಸ್. ಬಸ್ಸು ಬೇಗ ಬರುತ್ತೆ. ಗೈಸ್ ಮೇಘಣ ಕುಟಾಣಿ ತಗ ಕುಟ್ಕೊಬಿಟ್ಟು ಏನ್ ಕುಟ್ಟಕ್ ಹೋಗಿದೆ? ಮೆಣಸು ಬೆಳ್ಳುಳ್ಳಿ ಕುಟ್ಟಕ್ ಹೋಗಿ ತಾನೇ ಕುಟ್ಕೊಬಿಟ್ರೊಳ ಕೈನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಜ್ವರ ಬಂದ್ಬಿಟ್ಟವೆ ಪಾಪ. ಇವತ್ತು ಪಾಪ ಕಾಲೇಜಿಗೆ ರಜಾ ಹಾಕ್ಬಾರ್ದು ಅಂತ ಜ್ವರ ಬಂದಿದ್ರು ಹೋಯ್ತಾಳೆ. ಕೈ ಮಾತ್ರ ತಣ್ಣಗೆವೆ, ಜ್ವರ ಅಂತ ಸುಮ್ಮನಂತೆ ಡೋ ಮಾಡ್ತಾಳೆ. ಗೈಸ್ ಈಗ 9 ಗೈಸ್, ಇವಾಗ ಬಸ್ ಹತ್ತಿದೀವಿ. ನೋಡಿ ಬಸ್ ಅವಾಗವಾಗ ಖಾಲಿ ಕೊಡುತ್ತೆ ನಮಗೆ. ಎಲ್ಲ ದಿನ ಖಾಲಿ ಬರಲ್ಲ. ನಿಂತ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ಹೋಗೋ ದಿನ ಅದೊಂದು ವಿಡಿಯೋ ಇದೆ ಗೈಸ್. ಸೊ ಎಷ್ಟು ರಶ್ ಇತ್ತು ಅಂದ್ರೆ ಬಾಗ್ಲ ಹತ್ರ ಮಂಡೆ ಬೇರೆ ಪಕ್ಷ ಮುಗಿಸ್ಕೊಂಡೆಲ್ಲ ಹೋಯ್ತಾ ಇಲ್ಲ. ಹತ್ತಿದ್ದೀನಿ ಅಂದ್ರೆ ಶಮನ ನೋಡ್ಕೈ ನಾನು ಇಟ್ಕೊಂಡು ಹೋಗೋಷ್ಟು ಕಾಲೇಜ್ಗೆ 9:30 ಆಗಿರುತ್ತೆ. ನಾನು ಪ್ರೋಗ್ರಾಮ್ಗೆ ಹೋಗ್ತೀನಿ, ಶಮ ಕ್ಲಾಸ್ಗೆ ಹೋಗ್ತಾಳೆ. ಶಮ ಬಾಯ್, ಮಿಸ್ ಮಾಡ್ಕೊಬೇಡ ನನ್ನ. ತುಂಬ ಮಿಸ್ ಮಾಡ್ಕೊಡ್ವ ನಮ್ದು CS ಸ್ಟೂಡೆಂಟ್ಸಿಗೆ ಮಾತ್ರ AI ಮೇಲೆ ಪ್ರೋಗ್ರಾಮ್ ಇರೋದು. ಸೊ ನಾವು ಹೋಗ್ತೀವಿ. ಇವ್ರು ಮ್ಯಾಥ್ಸಲ್ಲಿ ಇರೋರು, ಮ್ಯಾಥ್ಸ್ CS ತಗೊಂಡಿರೋರು ಬರ್ತಾರೆ. ಅರ್ಧ ಮ್ಯಾಥ್ಸ್ ಕ್ಲಾಸ್ ಶಮ, ನಿಮಗೆ ಅರ್ಧ ಸ್ಟೂಡೆಂಟ್ಸ್ ಅಷ್ಟೇ ಇರೋದು. ಬಿಕಾಸ್ ಎಲ್ಲ CS ಪ್ರೋಗ್ರಾಮ್ ಬರ್ತಾರೆ. ಅದಕ್ಕೆ ಶಮ ದಸರಾ ನೋಡಕ್ ಹೋಗಲ್ವಾ ಪಟ್ನಾ? ಗೈಸ್ ನಮಗೆ ಎಷ್ಟು ಟೈಮ್ ಅಂತಾನೆ ಗೊತ್ತಿಲ್ಲ. ಪಟ್ನಾ ದಸರಾ ಬೇರೆ ನೋಡ್ಬೇಕು. ಏನಾಯ್ತದೋ ಏನೋ ಗೊತ್ತಿಲ್ಲ ಗೈಸ್. ನನಗೆ ತುಂಬ ಇಷ್ಟ ಐತೆ ಪಟ್ನಾ ದಸರಾ. ನಾನು ಹೋದ್ಸಲಿನೂ ನೋಡಿರ್ಲಿಲ್ಲ, ಅದ್ರೋದ್ಸಲಿ ನೋಡಿದೆ ಫಸ್ಟ್ ಸೆಕೆಂಡ್ PU ಇದ್ದಾಗ. ಇವಾಗ ನೋಡಿಲ್ಲ. ದಾಲ್ಪಿಂಡ ನಾನು ನೋಡಿದ್ದೀನಿ ಗೈಸ್ ಒಂದ್ಸಲಿ. ಹೋದ ವರ್ಷ ನೋಡಿರ್ಲಿಲ್ಲ. ಈ ವರ್ಷ ಮತ್ತೆ ನೋಡಬೇಕು ಅಂತ ಇಷ್ಟ. ಬಟ್ ಪ್ರೋಗ್ರಾಮ್ ಎಷ್ಟು ಮುಗಿಯುತ್ತೆ ಗೊತ್ತಿಲ್ಲ. ಗೈಸ್ ನಾವೀಗ ರಿಪೋರ್ಟ್ ರೆಡಿ ಮಾಡಬೇಕಂತೆ ಆನ್ ಸ್ಪಾಟ್. ಲೈಕ್ ಅಂದ್ರೆ ಅವ್ರು ಹೇಳ್ತಾ ಇರೋದನ್ನ ಅಲ್ಲೇ ಇನ್ಫಾರ್ಮೇಷನ್ ಬರ್ಕೊಂಡು ಪ್ರೋಗ್ರಾಮ್ಗೆ ಎಷ್ಟರಲ್ಲಿ ರಿಪೋರ್ಟ್ ರೆಡಿ ಮಾಡಿ ನಮಗೆ ಕೊಡಬೇಕಂತೆ. ಅದು ಐಯಾಗ ಆ್ಯಡ್ ಆಗುತ್ತಂತೆ ಗೈಸ್. ಬೇರೆ ಶೀಟ್ ಕಿಂಗ್ ಸೈಜ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಅಲ್ಲೇ ನಿದ್ದೆ ಮಾಡ್ತೀವಿ. ನಾವು ಕೊಟ್ಟಿರೋ ದೇಶ ಇದು. ಸರಿ, ಬೆಂಗಳೂರು ಮಹಾರಾಣಿ ಕಾಲೇಜ್ ಲೆಕ್ಚರರ್ ಬಂದಿರೋದು ಈಗ ನಮಗೆ AI ಮೇಲೆ ಪ್ರೋಗ್ರಾಮ್ ಮಾಡೋಕ್ಕೆ ಗೈಸ್.
ಹಾಯ್ ಗೈಸ್ 4:30 ಗೈಸ್ ಪಟ್ನಾ ಬಂದು ಈ ನಮ್ಮ ಸಂಜನ ಬಾಳಗೈಟ್ ಸಂಜನ ಏನು ಮಾಡೋದು ಹೇಳಿ ನಿನ್ನ ಬಾಯ ಏನು ಹೇಳಿ ಗೈಸ್ ಏನು ಗೊತ್ತಾ ಗೈಸ್ ನಮ್ಮನ್ನ ಗಂಜಾಮಲ್ಲಿ ಸ್ಟಾಪ್ ಕೊಟ್ಟು ಇಳಿಸಿದ್ರಾ ಸೊ ನಾವು ಆಟೋದಲ್ಲಿ ಬರೋಕ್ಕೆ ಅಂತ ಬರ್ತಾಯಿದ್ವಿ ಸಂಜನ ಅಂದ್ಮೇಲೆ ಹತ್ರ ಬಾ ನಂಗೆ ಗೊತ್ತಿಲ್ಲ ಕೇಳೋಷ್ಟು ಟೈಮ್ ಇರಲ್ಲ ಬಿಡು ಗೊತ್ತಾ ನಡ್ಕೊಂಬಂದೆ ಇವಳಿಗೋಸ್ಕರ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಂಚೂರು ದೂರ ಥರ ಒಂಚೂರು ನಡ್ಕೊಂಬಂದೆ ಗೈಸ್ ಸೊ ಈಗ ಇನ್ನೂ ಪಟ್ನಾ ದಸರಾ ಬಸ್ ಸ್ಟ್ಯಾಂಡಿಗೆ ಬಂದಿಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ತೋರಿಸ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಗೈಸ್ ಗೈಸ್ ಅವತ್ತು ನಾವು ಆ್ಯಕ್ಚುಲಿ ದಸರಾ ನೋಡೋಕ್ಕಂತ ಏನು ಹೋಗಿದ್ವಿ ಆಗಲಿಲ್ಲ ಬಿಕಾಸ್ ಆನೆ ಇನ್ನೂ ಸೇತುವೆ ಹತ್ರ ಬರ್ತಾಯಿತ್ತು ಇನ್ನು ನಮ್ಮದು ಬಸ್ಸು ನಮ್ಮೂರು ಬಸ್ ಬಂದುಬಿಡ್ತು ಸೊ ಅದಾದಮೇಲೆ ನಮ್ಮೂರು ಬಸ್ಗೆ ಬಸ್ಸೇ ಇಲ್ಲ ನಮ್ಮೂರಿಗೆ ಸೊ ಹಂಗಾಗಿ ಓಡ್ ಬಂದು ಬಸ್ ಹತ್ಕೊಂಡ್ವಿ ಆನೆ ಮಾತ್ರ ಬರೋದು ನೋಡೋಕ್ಕಾಗಲಿಲ್ಲ ನಮಗೆ ಬಿಕಾಸ್ ಆನೆ ಇನ್ನೂ ಅಲ್ಲಿತ್ತು ಬರೋಷ್ಟರಲ್ಲಿ ಇನ್ನೂ ಟೈಮ್ ಆಗ್ತಿತ್ತು ಸೊ ಮಂಗರ ಥರ ನಾವು ಅದು ನೋಡ್ಕೊಂಡು ನಿಂತಿದ್ವಿ ಬಸ್ ಬಂದಿರೋದೇ ನೋಡಿಲ್ಲ ಆಮೇಲೆ ನಮ್ಮ ಮೂರು ಬಸ್ ಆಂಟಿ ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡು ಬಂದರು ಗೈಸ್ ಫೈನಲಿ ಆಲ್ಮೋಸ್ಟ್ ಸೇಮ್ ಟೈಮ್ಗೆ ಮನೆ ರೀಚ್ ಆದ್ವಿ ಸೊ ಇದು ನಮ್ಮ ಶ್ರೀರಂಗಪಟ್ಟಣದ 415ನೇ ದಸರಾ ಗೈಸ್ ಯಾವಾಗಲೂ ನಮ್ಮ ಪಟ್ನಾ ದಸರಾ ಆದಮೇಲೆ ಮೈಸೂರು ದಸರಾ ಆಗೋದು ಸೊ ಬೇಜಾರಾಯಿತು ಗೈಸ್ ನೋಡಲಿಲ್ಲ ಅಂತ ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಖಂಡಿತ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಸೊ ನಮ್ಮ ಪಟ್ನಾದಲ್ಲೂ ಕಾನ್ಸರ್ಟ್ಸ್ ಎಲ್ಲ 4 ದಿನ ಈವೆಂಟ್ಸ್ ಇತ್ತು 25, 26, 27, 28 ಒಂದಿನ ಲಾಸ್ಟ್ ಡೇ ಇವೆಂಟಿಗೆ ಹೋಗಿದ್ದೆ ಆ್ಯಂಡ್ ಪಟ್ನಾ ಲೈಟಿಂಗ್ಸ್ ಎಲ್ಲ ಸೂಪರ್ಬ್ ಆಗಿದ್ದು ಗೈಸ್ ನನಗಂತೂ ಇಷ್ಟ ಆಯಿತು ಸೊ ಎಲ್ಲ ಮುಗೀತು ಗೈಸ್ ಸೊ ನಾನು ಕೂಡ ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್